ಹಲೋ ಸ್ನೇಹಿತರೆ, ನಿಮ್ಗೆ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿರುವಂತೆ ಕರ್ನಾಟಕದ ಕೆಲವು ಪ್ರಥಮಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಎರಡನೇ ವಿಡಿಯೋ ಆಗಿರ್ತಕ್ಕಂಥದ್ದು. ಮೊದಲನೇ ವಿಡಿಯೋದಲ್ಲಿ 1ರಿಂದ 50ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡಿದ್ರಿ. ಈ ಒಂದು ವಿಡಿಯೋದಲ್ಲಿ 51ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡೋಣ. ಯಾರಾದ್ರೂ ನಮ್ಮ ಮೊದಲನೇ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೀವು ನಮ್ಮ ಚಾನಲ್ ನೋಡಬಹುದು. ಆ ಒಂದು ವಿಡಿಯೋಗೆ ಸಂಬಂಧಿಸಿರ್ತಕ್ಕಂಥ PDF ಏನಾನ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿ. ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಸಹ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ. ಈಗ ಮೊದಲಿಗೆ ಪ್ರಶ್ನೆಗಳಿಗೆ ಹೋಗೋಣ. ಮೊದಲ ಪ್ರಶ್ನೆ, ಕನ್ನಡದ ಪ್ರಾಚೀನತೆ 1 ಶತಮಾನದ ಗ್ರೀಕ್ ಪ್ರಹಸನಗಳಲ್ಲಿ ದೀನ ಮತ್ತು ದಂಬರ ಎಂಬ ಕನ್ನಡ ಪದವನ್ನು ಬಳಕೆ ಮತ್ತು ಶೋಧಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಎಂ ಗೋವಿಂದ ಪೈ. 52ನೇ ಪ್ರಶ್ನೆ, ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಅಲ್ಮಿಡಿ ಶಾಸನ. ಅದು ಕ್ರಿಸ್ತ ಶಕ 450ನೇ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾರಪ್ಪ ಈ ಒಂದು ಶಾಸನವನ್ನು ಹೊರಡಿಸಿರ್ತಕ್ಕಂಥವರಪ್ಪ ಅಂತ ಹೇಳಿದ್ರೆ ಕಾಕುತ್ಸ ವರ್ಮ. 53ನೇ ಪ್ರಶ್ನೆ, ತ್ರಿಪದಿ ಛಂದಸ್ಸಿನಲ್ಲಿರ್ತಕ್ಕಂಥ ಮೊದಲ ಶಾಸನ ಯಾವ್ದಪ್ಪ ಅಂತ ಹೇಳಿದ್ರೆ ಕಪ್ಪೆ ಆರ್ಯಭಟ್ಟ ಶಾಸನ ಅಥವಾ ಬಾದಾಮಿ ಶಾಸನ ಅಂತ ಸಹ ಕರೀತಾರೆ. ಇದು 700ನೇ ಶತಮಾನ ಅಥವಾ 700ನೇ ವರ್ಷಕ್ಕೆ ಅಥವಾ 7ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಒಂದು ಶಾಸನ ಆಗಿರ್ತಕ್ಕಂಥದ್ದು. 54ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಯಾವ್ದಪ್ಪ ಅಂತ ಹೇಳಿದ್ರೆ ಕವಿರಾಜ ಮಾರ್ಗ ಕನ್ನಡದ ಮೊದಲ ಗ್ರಂಥ. ಅದನ್ನು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಶ್ರೀ ವಿಜಯ. ಯಾರ ಬಗ್ಗೆ ಅಪ್ಪ ಬರೆದಿರೋದು ಅಂದ್ರೆ ಅಮೋಘ ವರ್ಷ ನೃಪತುಂಗ ರಾಜನ ಬಗ್ಗೆ ಶ್ರೀ ವಿಜಯ ಕವಿ ಕವಿರಾಜ ಮಾರ್ಗದಲ್ಲಿ ಬರೆದಿರತಕ್ಕಂಥದ್ದು. ಯಾವ ಒಂದು ಶತಮಾನಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಹೇಳಿದ್ರೆ 8ನೇ ಶತಮಾನ ಅಥವಾ 850ನೇ ವರ್ಷಕ್ಕೆ ಸೇರಿರ್ತಕ್ಕಂಥದ್ದು. 55ನೇ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲ ಕಾವ್ಯ ಆದಿಪುರಾಣ. ಬರೆದಿರ್ತಕ್ಕಂಥ ಕವಿ ಪಂಪ ಮತ್ತು ಯಾವ ವರ್ಷದಲ್ಲಪ್ಪ ಅಂತ ಹೇಳಿದ್ರೆ ಕ್ರಿಸ್ತ ಶಕ 940ನೇ ವರ್ಷದಲ್ಲಿ. 56ನೇ ಪ್ರಶ್ನೆ, ಮೊದಲ ಕವಯತ್ರಿ ಮತ್ತು ವಚನಕಾರ್ತಿ ಯಾರಪ್ಪ ಅಂತ ಹೇಳಿದ್ರೆ ಅಕ್ಕ ಮಹಾದೇವಿ. ಅವರು ಸುಮಾರು ಕ್ರಿಸ್ತ ಶಕ 1150ನೇ ವರ್ಷಕ್ಕೆ ಸೇರಿರ್ತಕ್ಕಂಥವರು. 57ನೇ ಪ್ರಶ್ನೆ, ಮೊದಲ ಅಚ್ಚಾದ ಕನ್ನಡದ ಕೃತಿ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಕೃತಿ ಮೊದಲು ಅಚ್ಚಾಗಿರ್ತಕ್ಕಂಥ ಅಥವಾ ಪ್ರಿಂಟ್ ಆಗಿರ್ತಕ್ಕಂಥ ಕೃತಿ. ಅದನ್ನು ಯಾರಪ್ಪ ಅಚ್ಚಾಕ್ಸಿದ್ರು ಅಂದ್ರೆ ವಿಲಿಯಂ ಕೇರಿ. ವಿಲಿಯಂ ಕೇರಿ ಅಂತಕ್ಕಂಥವ್ರು 1890ರಲ್ಲಿ ಈ ಒಂದು ಪುಸ್ತಕವನ್ನ ಹಾಕಿಸ್ತಾರೆ. 58ನೇ ಪ್ರಶ್ನೆ, ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರಪ್ಪ ಅಂತ ಹೇಳಿದ್ರೆ ಶಿಶುನಾಳ ಶರೀಫ. ಕ್ರಿಸ್ತ ಶಕ 1819ನೇ ವರ್ಷಕ್ಕೆ ಸೇರಿರ್ತಕ್ಕಂಥವರು. ಮತ್ತೊಂದು ಸೇಮ್ ಪ್ರಶ್ನೆ, ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರಪ್ಪ ಅಂತ ಹೇಳಿದ್ರೆ ಚೆನ್ನೂರು ಜಲಾಲ ಸಾಬ. ಕ್ರಿಸ್ತ ಶಕ 1770ನೇ ವರ್ಷಕ್ಕೆ ಸೇರಿರ್ತಕ್ಕಂಥವರು. ಸೊ ಈ ಎರಡು ಪ್ರಶ್ನೆಗಳಲ್ಲಿ ಕನ್ಫ್ಯೂಷನ್ ಎಲ್ಲಿರ್ತಕ್ಕಂಥದ್ದು, ಕೆಲವೊಂದು ಪುಸ್ತಕದಲ್ಲಿ ಶಿಶುನಾಳ ಶರೀಫ ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಪ್ರಶ್ನೆಗಳಲ್ಲಿ ಚೆನ್ನೂರು ಜಲಾಲ ಸಾಬ ಅಂತ ಕೊಟ್ಟಿದ್ದಾರೆ. ಆದ್ರೆ ಈಗ ರೀಸೆಂಟ್ ಆಗಿ ಕೆಲವೊಂದು ಪುಸ್ತಕಗಳಲ್ಲಿ ಮಹಮ್ಮದಿಯ ಕವಿ ಅಂತ ಕೊಟ್ಟಿದ್ದಾರೆ. ಮಹಮ್ಮದಿಯ ಕವಿ ಅಂತ ಏನ ಬಂದ್ರೆ ಅದು ಶಿಶುನಾಳ ಶರೀಫರಾಗಿರ್ತಾರೆ. ಮೊದಲ ಮುಸ್ಲಿಂ ಕವಿ ಅಂತ ಬಂದ್ರೆ ಅವರು ಚೆನ್ನೂರು ಜಲಾಲ ಸಾಬ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಕನ್ನಡದ ಮೊದಲ ಮುಸ್ಲಿಂ ಕವಿ ಅಂತ ಏನನ್ನ ಕೇಳಿದ್ರೆ ಚೆನ್ನೂರು ಜಲಾಲ ಸಾಬ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕನ್ನಡದ ಮೊದಲ ಮಹಮ್ಮದಿಯ ಮುಸ್ಲಿಂ ಕವಿ ಯಾರನ್ನ ಅಂತ ಕೇಳಿದ್ರೆ ಅದು ಶಿಶುನಾಳ ಶರೀಫ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಫ್ರೆಂಡ್ಸ್. 60ನೇ ಪ್ರಶ್ನೆ, ಬೈಬಲ್ ಅನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರಪ್ಪ ಅಂದ್ರೆ ಜಾನ್ ಹ್ಯಾಂಡ್ಸ್. 61ನೇ ಪ್ರಶ್ನೆ, ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವ್ದಪ್ಪ ಅಂತ ಹೇಳಿದ್ರೆ ಇಂದಿರಾ ಬಾಯಿ. ಬರೆದಿರ್ತಕ್ಕಂಥ ಕವಿ ಗುಲ್ವಾಡಿ ವೆಂಕಟರಾವ್. 62ನೇ ಪ್ರಶ್ನೆ, ಕನ್ನಡದ ಮೊದಲ ಶೃಂಗಾರ ಕಾದಂಬರಿ ಯಾವ್ದಪ್ಪ ಅಂತ ಹೇಳಿದ್ರೆ ಶೃಂಗಾರ ಚತುರೋಲ್ಲಾಸಿನಿ ಅಂತಕ್ಕಂಥ ಒಂದು ಕಾದಂಬರಿ ಶೃಂಗಾರ ಕಾದಂಬರಿ ಆಗಿರ್ತಕ್ಕಂಥದ್ದು. ಬರೆದಿರತಕ್ಕಂಥ ಕವಿ ಗುಬ್ಬಿ ಮುರುಘರಾದಯ್ಯ ಅಂತಕ್ಕಂಥವ್ರು ಈ ಒಂದು ಕೃತಿಯನ್ನ ಬರೆದಿರತಕ್ಕಂಥದ್ದು. 63ನೇ ಪ್ರಶ್ನೆ, ಮೊದಲ ವಿಷಯ ವಿಶ್ವಕೋಶ ಬರೆದಿರತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನಿಜಗುಣ ಶಿವಯೋಗಿ. ಆ ಒಂದು ವಿಶ್ವಕೋಶದ ಹೆಸರು ವಿವೇಕ ಚಿಂತಾಮಣಿ. 64ನೇ ಪ್ರಶ್ನೆ, ಮೊದಲ ಗದ್ಯ ನಿಘಂಟು ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಶಬ್ದಸಾರ. 65ನೇ ಪ್ರಶ್ನೆ, ಮೊದಲ ಆಯುರ್ವೇದ ಗ್ರಂಥ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಕಲ್ಯಾಣಕರ. 66ನೇ ಪ್ರಶ್ನೆ, ಮೊದಲ ಜ್ಯೋತಿಷ್ಯ ಗ್ರಂಥ ಯಾವ್ದಪ್ಪ ಅಂದ್ರೆ ಜಾತಕ ತಿಲಕ. ಮೊದಲ ಜೀವನ ಚರಿತ್ರೆ ಯಾರ ಬಗ್ಗೆ ಬರೆದಿರತಕ್ಕಂಥದ್ದು ಅಂತ ಹೇಳಿದ್ರೆ
ಕುಣಿಗಲ್ ರಾಮಶಾಸ್ತ್ರಿ ಚರಿತ್ರೆ ಅಂತ ಬರೆದಿರತಕ್ಕಂತ ಕವಿ ಯಾರಪ್ಪ ಅಂದ್ರೆ ಈ ಎಂ.ಎಸ್. ಪುಟ್ಟಣ್ಣ ಅಂತ ಕವಿ ಕುಣಿಗಲ್ ರಾಮಶಾಸ್ತ್ರಿ ಅವರಿಗೆ ಸಂಬಂಧಿಸಿರುವಂತೆ ಈ ಒಂದು ಜೀವನ ಚರಿತ್ರೆಯನ್ನು ಬರೆದಿರ್ತಕ್ಕಂಥವರು. 68ನೇ ಪ್ರಶ್ನೆ, ಮೊದಲ ಪ್ರವಾಸ ಕಥನ ಯಾವ್ದಪ್ಪ ಅಂತ ಹೇಳಿದ್ರೆ ಪಂಪ ಯಾತ್ರೆ. ಮೊದಲ ಕನ್ನಡದ ಪ್ರಾಧ್ಯಾಪಕರು ಯಾರಪ್ಪ ಅಂತ ಹೇಳಿದ್ರೆ ಟಿ.ಎಸ್. ವೆಂಕಣ್ಣಯ್ಯ. ಸೊ ಈ ಟಿ.ಎಸ್. ವೆಂಕಣ್ಣಯ್ಯವರ ವಿಶೇಷತೆ ಏನಪ್ಪಾ ಅಂದ್ರೆ ಇವರು ಕುವೆಂಪು ಅವರಿಗೂ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. 70ನೇ ಪ್ರಶ್ನೆ, ಮೊದಲ ನಾಟಕ ಯಾವ್ದಪ್ಪ? ಕನ್ನಡದ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಮಿತ್ರವಿಂದ ಗೋವಿಂದ. ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸಿಂಗಾರಯ್ಯ. ಕನ್ನಡದ ಮೊದಲ ದಿನಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಂಗಳೂರು ಸಮಾಚಾರ 1843ರಲ್ಲಿ ಪ್ರಕಟಗೊಂಡಿದೆ. ಮೊದಲ ದಿನಪತ್ರಿಕೆ ಅಂತ ಏನನ್ನ ಕೇಳಿದ್ರೆ ಅದು ಸೂರ್ಯ ಪ್ರಕಾಶಕ. ಅದೇ ಮೊದಲ ಪತ್ರಿಕೆ ಅಂತ ಏನನ್ನ ಕೇಳಿದ್ರೆ ಮಂಗಳೂರು ಸಮಾಚಾರ. 72ನೇ ಪ್ರಶ್ನೆ, ಮೊದಲ ಅಕ್ಷರ ಮಾಲಿಕೆಯ ಕೃತಿ ಹೆಸರೇನಪ್ಪಾ ಅಂದ್ರೆ ಜೀನಾಕ್ಷರ ಮಾಲೆ. ಬರೆದಿರತಕ್ಕಂತ ಕವಿ ಪೊನ್ನ. 73ನೇ ಪ್ರಶ್ನೆ, ಮೊದಲ ವ್ಯಾಕರಣ ಗ್ರಂಥ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥದ್ದು ಮೊದಲ ವ್ಯಾಕರಣ ಗ್ರಂಥ. ಬರೆದಿರ್ತಕ್ಕಂಥ ಕವಿ ಎರಡನೇ ನಾಗವರ್ಮ. 74ನೇ ಪ್ರಶ್ನೆ, 74ನೇ ಪ್ರಶ್ನೆ, ಮೊದಲ ಅಲಂಕಾರ ಶಾಸ್ತ್ರ ಗ್ರಂಥ ಯಾವ್ದಪ್ಪ ಅಂತ ಹೇಳಿದ್ರೆ ಕಾವ್ಯಾವಲೋಕನ. ಅದನ್ನು ಬರೆದಿರ್ತಕ್ಕಂಥ ಕವಿ ಎರಡನೇ ನಾಗವರ್ಮ. ಮೊದಲ ಛಂದೋ ಗ್ರಂಥ ಕನ್ನಡದಲ್ಲಿ ಯಾವ್ದಪ್ಪ ಅಂದ್ರೆ ಛಂದೋಂಬುದಿ. ಬರೆದಿರ್ತಕ್ಕಂಥ ಕವಿ ಒಂದನೇ ನಾಗವರ್ಮ. ಮೊದಲ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಂಥ ಯಾವ್ದಪ್ಪ ಅಂದ್ರೆ ಮದನ ತಿಲಕ. ಬರೆದಿರತಕ್ಕಂಥ ಕವಿ ಚಂದ್ರರಾಜ. 77ನೇ ಪ್ರಶ್ನೆ, ಮೊದಲ ಸಂಕಲನ ಗ್ರಂಥ ಕೃತಿ ಯಾವ್ದಪ್ಪ ಅಂದ್ರೆ ಸೂಕ್ತಿ ಸುಧಾರಣವ. ಬರೆದಿರ್ತಕ್ಕಂಥ ಕವಿ ಮಲ್ಲಿಕಾರ್ಜುನ. 78ನೇ ಪ್ರಶ್ನೆ, ಕನ್ನಡದ ಮೊದಲ ಶತಕ ಕೃತಿ ಯಾವ್ದಪ್ಪ ಅಂದ್ರೆ ಚಂದ್ರಚೂಡಾಮಣಿ ಅಂತಕ್ಕಂಥ ಕೃತಿ ಮೊದಲ ಶತಕ ಕೃತಿ. ಅದನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಾಗವ ವರ್ಮಾಚಾರ್ಯ. 79ನೇ ಪ್ರಶ್ನೆ, ಇಂಗ್ಲಿಷ್ ನಲ್ಲಿರುವ ಮೊದಲ ಕನ್ನಡ ಸಾಹಿತ್ಯ ಕೃತಿ ಯಾವ್ದಪ್ಪ ಅಂದ್ರೆ ಚರಿತ್ರೆ ಎ ಹಿಸ್ಟರಿ ಆಫ್ ಕೆನರಿ ಲಿಟರೇಚರ್ ಅಂತಕ್ಕಂಥದ್ದು. ಇದನ್ನು ಬರೆದಿರ್ತಕ್ಕಂಥವ್ರು ಎಡ್ವರ್ಡ್ ಪೀಟರ್ ರೈಸ್, ಎ.ಪಿ. ರೈಸ್ ಅಂತಕ್ಕಂಥವರು. 80ನೇ ಪ್ರಶ್ನೆ, ಮೊದಲ ಭಾಷಾಂತರ ಕಾದಂಬರಿ ಯಾವ್ದಪ್ಪ ಅಂದ್ರೆ ಬಂಕಿಮಚಂದ್ರ ದುರ್ಗೇಶನ ನದಿ ಅಥವಾ ದುರ್ಗೇಶನ ನಂದಿನಿ ಅಂತಕ್ಕಂಥ ಒಂದು ಕೃತಿಯನ್ನು ಅನುವಾದ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಬಿ ವೆಂಕಟಾಚಾರ್ಯ. ಈ ಬಂಕಿಮಚಂದ್ರ ಚಟರ್ಜಿ ಅವರು ಬೆಂಗಾಳಿ ಭಾಷೆನಲ್ಲಿ ಈ ಒಂದು ದುರ್ಗೇಶನ ನಂದಿನಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ರೆ ಅದನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಗೊಳಿಸಿರ್ತಕ್ಕಂಥವ್ರು ಬಿ ವೆಂಕಟಾಚಾರ್ಯರವರು. 81ನೇ ಪ್ರಶ್ನೆ, ಪ್ರಥಮ ಕೀರ್ತನೆಕಾರರು ಯಾರು? ಸರಿಯಾದ ಉತ್ತರ ಬಂದು ನರಹರಿ ಕೀರ್ತರು. 82ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರರು ಯಾರಪ್ಪ ಅಂದ್ರೆ ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ಶಾಸನಗಳ ಸಂಗ್ರಹಕಾರ ಯಾರಪ್ಪ ಅಂದ್ರೆ ಆರ್ ನರಸಿಂಹಾಚಾರ್. ಶಾಸನಗಳ ಸಂಗ್ರಹಕಾರ ಅಂದ್ರೆ ಆರ್ ನರಸಿಂಹಾಚಾರ್. ಕನ್ನಡ ಶಾಸನಗಳ ಪಿತಾಮಹ ಅಂದ್ರೆ ಬಿ.ಎಲ್. ರೈಸ್. 84ನೇ ಪ್ರಶ್ನೆ, ನಾಟಕ ಕ್ಷೇತ್ರದ ಸೇವೆಗಾಗಿ ಫಿಲಿಪೈನ್ಸ್ ಮ್ಯಾಗಝೈನ್ಸ್ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಮೊದಲಿಗ ಯಾರಪ್ಪ ಅಂತ ಹೇಳಿದ್ರೆ ಕೆ.ವಿ. ಸುಬ್ಬಣ್ಣ. ಸೊ ನಾಟಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಒಂದು ಸಾಧನೆಗಾಗಿ ಫಿಲಿಪೈನ್ಸ್ ಮ್ಯಾಗಝೈನ್ಸ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು. ಈ ಒಂದು ಫಿಲಿಪೈನ್ಸ್ ಮ್ಯಾಗಝೈನ್ಸ್ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತ ಸಹ ಕರೀತಾರೆ. ಅದು ಸಹ ನೆನಪಿನಲ್ಲಿ ಇರಬೇಕಾಗಿರತಕ್ಕಂತ ವಿಷಯ. 85ನೇ ಪ್ರಶ್ನೆ, ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವ್ದಪ್ಪ ಅಂತ ಹೇಳಿದ್ರೆ ಚಾರುಗ್ರಹಣ ತಂತ್ರ. ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಎಂ ವೆಂಕಟಕೃಷ್ಣಪ್ಪ ಅಥವಾ ವೆಂಕಟಕೃಷ್ಣಯ್ಯ. 86ನೇ ಪ್ರಶ್ನೆ, ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ ಯಾವ್ದಪ್ಪ ಅಂದ್ರೆ ಸೂರ್ಯಕಾಂತ. ಐತಿಹಾಸಿಕ ಕಾದಂಬರಿ ಸೂರ್ಯಕಾಂತ. ಅದೇ ಸಾಮಾಜಿಕ ಕಾದಂಬರಿ ಏನಂದ್ರ ಬಂದ್ರೆ ಇಂದಿರಾಬಾಯಿ. ಬರೆದಿರತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಗದಗಕಲ್ 1892ರಲ್ಲಿ. 87ನೇ ಪ್ರಶ್ನೆ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿರತಕ್ಕಂತ ಮೊದಲ ಕಾದಂಬರಿ ಯಾವ್ದಪ್ಪ ಅಂದ್ರೆ ಕುಮದುನಿ. ಸೊ ಅದನ್ನು ಬರೆದಿರ್ತಕ್ಕಂಥ ಕವಿ ಗಳಗನಾಥ. ಸೊ ಗಳಗನಾಥನವರು ಕಾದಂಬರಿ ಮುಖಾಂತರ ಕುಮನುದಿ ಅಥವಾ ಕುಮದಿನಿ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಮೊದಲಿಗೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರ್ತಕ್ಕಂಥ ಕವಿ. 88ನೇ ಪ್ರಶ್ನೆ, ಕನ್ನಡದ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದವರು ಯಾರು? ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದಿರ್ತಕ್ಕಂಥವ್ರು ಎಂ.ಎಸ್. ಪುಟ್ಟಣ್ಣ. ಅದ್ರ ಸರಿಯಾದ ಕೃತಿ ಯಾವ್ದಪ್ಪ ಅಂದ್ರೆ ಕುಣಿಗಲ್ ರಾಮಶಾಸ್ತ್ರಿ ಜೀವ ಚರಿತ್ರೆ.
89ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಮೂಕ ನಾಟಕ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಜಿ ಶ್ರೀನಿವಾಸ ರಾಜು. ಮೂಕ ನಾಟಕ. 90ನೇ ಪ್ರಶ್ನೆ, ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತಿ ಯಾವ್ದಪ್ಪ ಅಂದ್ರೆ ವ್ಯವಹಾರ ಗಣಿತ. ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ರಾಜಾದಿತ್ಯ. 91ನೇ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಂಗಳೂರು ಸಮಾಚಾರ. ಹೊರಡಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಹರ್ಮನ್ ಮೋಂಗ್ಲಿಂಗ್. 92ನೇ ಪ್ರಶ್ನೆ, ಕನ್ನಡದಲ್ಲಿ ಪ್ರಾಗತ ಶಬ್ದ ರೂಪವನ್ನು ಮೊದಲು ಬಳಸಿದವರು ಯಾರಪ್ಪ ಅಂದ್ರೆ BM ಶ್ರೀಕಂಠಯ್ಯ. 93ನೇ ಪ್ರಶ್ನೆ, ಹೊಸಗನ್ನಡ ಅಥವಾ ಹೊಸಗನ್ನಡ ಶಬ್ದದ ಮೊದಲ ಪ್ರಯೋಗ ಯಾವ ಪುಸ್ತಕದಲ್ಲಿ ಮೊದಲಿಗೆ ನಡೆದಿರತಕ್ಕಂಥದ್ದು ಅಂತ ಹೇಳಿದ್ರೆ ಮದನ ತಿಲಕ ಅಂತಕ್ಕಂಥದ್ರಲ್ಲಿ. ಯಾರಪ್ಪ ಬರೆದಿದ್ದು ಅಂದ್ರೆ ಚಂದ್ರರಾಜ. 94ನೇ ಪ್ರಶ್ನೆ, ಚಾರಿತ್ರಿಕವಾಗಿ ಕನ್ನಡದ ನವ್ಯ ಕಥೆಗಳನ್ನು ಮೊದಲ ಕೃತಿ ಯಾವ್ದಪ್ಪ ಅಂದ್ರೆ ಮಂದ ಕುಸುಮ. 95ನೇ ಪ್ರಶ್ನೆ, ಮೊದಲು ಕನ್ನಡಕ್ಕೆ ಕಥನ ಕವನವನ್ನು ನೀಡಿದವರು ಯಾರಪ್ಪ ಅಂತ ಹೇಳಿದ್ರೆ ಪಂಜೆ ಮಂಗೇಶರಾಯ. 96ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲು ಕತೆ ಬಳಸಿದವರು ಅಥವಾ ಕತೆ ಬಳಸಿದವರು ಯಾರಪ್ಪ ಅಂತ ಹೇಳಿದ್ರೆ ಪಂಜೆ ಮಂಗೇಶರಾಯ. 97ನೇ ಪ್ರಶ್ನೆ, ಮೊದಲ ಪರ್ಷಿಯನ್ ಮೂಲದ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರಪ್ಪ ಅಂದ್ರೆ ನಮ್ಮ ರಾಷ್ಟ್ರಕವಿ ಆಗಿರ್ತಕ್ಕಂಥ ಕನ್ನಡಿಗ ಎಂ ಗೋವಿಂದ ಪೈ. 98ನೇ ಪ್ರಶ್ನೆ, 1918ರಲ್ಲಿ ಪ್ರಾರಂಭವಾದ ಪ್ರಬುದ್ಧ ಕರ್ನಾಟಕ ಅಂತಕ್ಕಂಥ ಪುಸ್ತಕ ಅಥವಾ ಒಂದು ಪತ್ರಿಕೆಯನ್ನು ಸಂಪಾದಿಸಿ ಪ್ಲಸ್ ಹೊರಡಿಸಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ AR ಕೃಷ್ಣಶಾಸ್ತ್ರಿ ಅವರು. 99ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನಂದನಾ ಗ್ರಂಥ ಸಮರ್ಪಣೆ ಮತ್ತೊಮ್ಮೆ 99ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನಂದನಾ ಗ್ರಂಥ ಬರೆದಿರ್ತಕ್ಕಂಥ ಯಾರಪ್ಪ ಅಂದ್ರೆ BM ಶ್ರೀಕಂಠಯ್ಯ ಅವರು ಬರೆದಿರ್ತಕ್ಕಂಥವ್ರು. ಆ ಗ್ರಂಥದ ಹೆಸರೇನಪ್ಪ ಅಂದ್ರೆ ಸಮರ್ಪಣೆ. ಅಭಿನಂದನಾ ಗ್ರಂಥದ ಯಾವ್ದಪ್ಪ ಅಂತ ಹೇಳಿದ್ರೆ ಸಮರ್ಪಣೆ. ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ BM ಶ್ರೀಕಂಠಯ್ಯ. 100ನೇ ಪ್ರಶ್ನೆ, ಹೊಸಗನ್ನಡದಲ್ಲಿ ಮೊದಲ ಬಾರಿಗೆ ಪ್ರೇಮ ಗೀತೆಗಳ ಸಂಕಲನ ಯಾರಪ್ಪ ಬರೆದಿದ್ದು ಅಂತ ಹೇಳಿದ್ರೆ ತೀನಂ ಶ್ರೀ ಅವರು ಹೊಸಗನ್ನಡದಲ್ಲಿ ಮೊದಲಿಗೆ ಪ್ರೇಮ ಗೀತೆಗಳ ಸಂಕಲನವನ್ನು ಬರೀತಾರೆ. ಆ ಒಂದು ಪುಸ್ತಕದ ಹೆಸರು ಒಲುಮೆ. ಹಲೋ ಸ್ನೇಹಿತರೆ, ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇದರಲ್ಲಿ ಇರತಕ್ಕಂತಹ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇದರಲ್ಲಿ ಇರ್ತಕ್ಕಂಥ PDF ಏನನ್ನ ಬೇಕಂದ್ರೆ ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ.